ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲು. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತೀನಿ. ನಾನಿವಾಗ ಫೆಸ್ಟಿವಲ್ಗೆ ಡೆಕೋರೇಷನ್ ಅಂದರೆ ಬಾಳೆ ಗಿಡಕ್ಕೆ ಯಾವ ಥರ ಡೆಕೋರೇಷನ್ ಮಾಡೋದಕ್ಕೆ ಗೋಧಿನ ಬೆಳೆಸ್ತಾ ಇದ್ದೀನಿ. ಈ ಡೆಕೋರೇಷನ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ನಾನಿವಾಗ ಗೋಧಿನ ಒಂದು 2 ಡೇಸು ನೆನೆಸಿಟ್ಟಿದ್ದೆ, ಅದು ಮೊಳಕೆ ಬರೋ ಥರ. ಮೊಳಕೆ ಬಂದಮೇಲೆ ಒಂದು ವೇಸ್ಟಾಗಿ ಈರುಳ್ಳಿ ಬುಟ್ಟಿ ಇತ್ತು, ಅಲ್ಲಿಗೆ ಸ್ವಲ್ಪ ಮಣ್ಣು ಹಾಕಿ ಇವಾಗ ಗೋಧಿನ ಬಿತ್ತುತ್ತಿದ್ದೀನಿ. ಸೊ ಬಿತ್ತಾದಮೇಲೆ ಸ್ವಲ್ಪ ನೀರನ್ನ ಚಿಮುಕಿಸಿ ಒನ್ ಆರ್ 2 ಡೇಸ್ಗೆ ಸ್ವಲ್ಪ ಮೊಳಕೆ ಬರುತ್ತೆ. ಅಂದರೆ 1 ವೀಕ್ ಆದರೆ ಸಾಕು, ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಿಮ್ಗೇನಾದರೂ ವರಮಹಾಲಕ್ಷ್ಮಿ ಹಬ್ಬ ಫೆಸ್ಟಿವಲ್ಗೇನಾದ್ರು ಡೆಕೋರೇಷನ್ ಮಾಡಬೇಕು ಅಂತಂದರೆ 1 ವೀಕ್ ಹತ್ರ ಇದನ್ನು ಹಾಕಿಡ್ಬೋದು. ನಾನು ಕೂಡ ಅಷ್ಟೇ 1 ವೀಕ್ ಅಂತಲೇ ಅದನ್ನು ರೆಡಿ ಮಾಡಿಟ್ಟಿರೋದು. ಇವಾಗ ನೀವು ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಚಿಗುರು ಬಂದಿದೆ. ಅಂದರೆ ನಾನು ಡೈಲಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಜಸ್ಟ್ ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ. ಬೇಕು ಅಂದರೆ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ಅಂತ. ಇದನ್ನು ಬಾಳೆ ಗಿಡಕ್ಕೆ ಡೆಕೋರೇಷನ್ ಮಾಡೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.